ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸ್ದೆ. ಸಂಜೆ ಬಂದು ಮಾಡೋಕ್ಕಾಗಲ್ಲ, ಸಂಜೆ ಟೈಮ್ ಆಗಿಬಿಡುತ್ತೆ ಮತ್ತು ಅದು ಸರಿನೂ ಹೋಗಲ್ಲ ಸಂಜೆ ಬಂದು ಮಾಡಿದ್ರೆ. ಸೊ ಬೆಳಗ್ಗೆನೇ ದೀಪ ಎಲ್ಲ ಹಚ್ಚಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಪೂಜೆ ಒಂದು ಮುಗೀತು. ಮತ್ತು ತಿಂಡಿಗೂ ಚಿತ್ರಾನ್ನ ಮಾಡಿದ್ದೀನಿ. ನನ್ನ ಮಗಳು ಬಾಕ್ಸಿಗೆ ಕಟ್ಟಬೇಕು. ಸೊ ಹಾಗಾಗಿ ಚಿತ್ರಾನ್ನ ರೆಡಿಯಾಗಿದೆ. ಅವಳಿಗೂ ಬಾಕ್ಸಿಗೆ ಅದನ್ನು ಕಟ್ಟಿಬಿಟ್ಟು ನಾನು ಕೂಡ ರೆಡಿ ಆಗಬೇಕು, ಹೊರಗಡೆ ಹೋಗೋದ್ರಿದೆ. ಮತ್ತು ನಿನ್ನೆ ಗುರು ಪೂರ್ಣಿಮೆ ಆಗಿರೋದ್ರಿಂದ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ವಿಡಿಯೋ ಎಲ್ಲ ಹಾಕಿದ್ದೀನಿ. ಇವತ್ತು ಬಸವನ ಗುಡಿಗೆ ಹೋಗಬೇಕು. ಬಸವನ ಗುಡಿ ಮುಗಿಸ್ಕೊಂಡು ಬರಬೇಕು. ಅಡ್ವರ್ಟೈಸ್ಮೆಂಟ್ ಪರ್ಪಸ್ಗೆ ಯಾರೋ ಹೇಳಿದ್ದಾರೆ, ಬನ್ನಿ ಮಾತಾಡೋಣ ಅಂತೇಳ್ಬಿಟ್ಟು. ಸೊ ಹೋಗಬೇಕು. ನೋಡಿ, ಇದು ನಿನ್ನೆ ವಿಡಿಯೋ. ನಿನ್ನೆ ಗುರು ಪೂರ್ಣಿಮೆ ಇತ್ತಲ್ವ, ಸೊ ಹಾಗಾಗಿ ಟೆಂಪಲ್ಗೆ ಹೋಗಿದ್ದೆ. ಟೆಂಪಲ್ಲು ನಮ್ಮನೆ ನಿಯರೇ ರಾಘವೇಂದ್ರ ಸ್ವಾಮಿ ಮಠ ಇದೆ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ, ದೇವರಿಗೆ ಕೈ ಮುಕ್ಕೊಂಡು ಬರೋಣ. ಮತ್ತು ಅಕ್ಷತೆ ನಿನ್ನೆ ಗುರು ಪೂರ್ಣಿಮೆ ಇದ್ದಿದ್ದರಿಂದ ಅಕ್ಷತೆನ ನಾವು ತಲೆಗೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡೋಣ ಅಂತ ಹೋಗಿದ್ದೆ. ದರ್ಶನವೂ ತುಂಬ ಚೆನ್ನಾಗಾಯಿತು. ತುಂಬಾ ಜನ ಅಂತೂ ನಿನ್ನೆ ತುಂಬ ಜನ. ನಾನು ಯೂಶ್ವಲಿ ಗುರುವಾರ ಹೋಗ್ತೀನಿ. ಯಾವಾಗೋ ಒಂದೊಂದು ಸರಿ ಮಿಸ್ ಆಗುತ್ತೆ, ಕೆಲಸ ಜಾಸ್ತಿ ಇದ್ದಿದ್ದ ಟೈಮಲ್ಲಿ ಗುರುವಾರ ಹೋಗೋಕ್ಕಾಗಲ್ಲ, ಮಿಸ್ ಆಗುತ್ತೆ. ಅದರ್ವೈಸ್ ನಾನು ಫ್ರೀ ಇರೋ ಟೈಮಲ್ಲಂತೂ ನಾನು 100% ಟೆಂಪಲ್ಗೆ ಹೋಗ್ತೀನಿ. ನಿನ್ನೆ ಗುರು ಪೂರ್ಣಿಮೆ ಇದೆ, ಹುಣ್ಣಿಮೆ ಬೇರೆ ಇತ್ತಲ್ವ, ಸೊ ಹಾಗಾಗಿ ತುಂಬಾ ಜನ ಇದ್ದರು. ದೇವ್ರಿಗೂ ದರ್ಶನ ಮಾಡಿಕೊಂಡು ಇನ್ನೇನು ಅಲ್ಲಿಗೆ ಆಫೀಸ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು. ನೋಡಿ, ಇದು ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದಾರೆ. ಅದು ಹೆಂಗಿದೆ ಅಂತ ಹೇಳಿದ್ರೆ, ದೇವರು ನಮ್ಮಲ್ಲೇ ತಲೀನ ಆಗೋ ಥರ ಅದು ಕಣ್ಗಳನ್ನ ನೋಡಿದ್ರೆ. ನಾನು ಚಿಕ್ಕವಳಿಂದನೂ ನನಗೆ ಅದು ಗೊತ್ತಿಲ್ಲ, ನನಗೆ ಚಿಕ್ಕವಳಿಂದನೂ ನಾನು ರಾಘವೇಂದ್ರ ಸ್ವಾಮಿ ಏನೇ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಹಂಗೆ ಅಂದ್ಕೊಂಡು ಬಂದಿದ್ದೀನಿ. ಹಂಗಾಗಿ ನನಗೆ ರಾಘವೇಂದ್ರ ಸ್ವಾಮಿ ತುಂಬಾ ಇಷ್ಟ. ಇದು ನೋಡಿ, ಹೇಳಿದ್ನಲ್ಲ ನಿಮಗೆ, ಅಡ್ವರ್ಟೈಸ್ಮೆಂಟ್ ಪರ್ಪಸ್ಗೆ ಬಸವನ ಗುಡಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನೋಡಿ ಬಂದಿದ್ದೀವಿ. ಬಸವನ ಗುಡಿ ಪಕ್ಕದಲ್ಲೇ ಇದು ಬಸವನ ಗುಡಿ ಪಕ್ಕದ್ದು ಅದು 8th ಮೇನೋ ಏನೋ ಬರುತ್ತೆ. ಅಲ್ಲಿ ಅದು ಶಾಪ್ ಇರೋದು. ನಾವು ಹೋಗ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಗೆ ಮಾತಾಡಬೇಕು ಅಂತ ಹೇಳಿದ್ವಲ್ಲ, ಆ ಶಾಪ್ ಇರೋದು. ಅದು ಲೊಕೇಶನ್ನು ಅಲ್ಲೇ ತೋರಿಸ್ತಿದೆ, ಇಲ್ಲ ಲೆಫ್ಟು ರೈಟು ಅಂತ ಹೇಳ್ತಾ ಇಲ್ಲ. ಇದು ಏನಾಗಿದೆ ಅಂದರೆ ಪಕ್ಕನೇ ರೋಡಿದೆ, ಹಂಗಾಗಿ ಆ ಲೊಕೇಶನ್ ಅಲ್ಲೇ ಎಂಡಾಗಿದೆ. ಯಾವ ಅಂಗಡಿ ಅಂತ ಮಾತ್ರ ಗೊತ್ತಾಗ್ತಾಯಿಲ್ಲ ನಮಗೆ. ಸೊ ಹಂಗೆ ಹಿಂಗೆ ಎಲ್ಲರನ್ನೂ ಕೇಳಿಕೊಂಡು ಮಾಡಿಕೊಂಡು ಅಲ್ಲೇ ಒಂದು ಫೋಟೋ ಶೂಟು ಎಲ್ಲ ಮಾಡಿಕೊಂಡು ನೋಡಿ, ಶಾಪ್ ಅಂತೂ ತುಂಬಾ ಕ್ರೌಡು, ಜನಗಳು, ಏನು ಬೇಕು ಎಲ್ಲ ಸಿಗುತ್ತೆ ನಿಮಗೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದು ಮುಖವಾಡದಿಂದ ಹಿಡಿದು ಮತ್ತು ಬಟ್ಟೆನೂ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಇವಾಗಲೇ ಹಬ್ಬ ಇನ್ನೂ ಎಲ್ಲೋ ಇದೆ, ಮಾವಿನ ತೋರಣ ಅದು ಇದು ಎಲ್ಲನೂ ಇಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡಿ. ಫೈನಲಿ ನಾವು ರೀಚ್ ಆಗಬೇಕಾಗಿರೋ ಶಾಪಿಗೆ ಬಂದ್ವಿ. ಇದೇ ಆ ಶಾಪು. ಇದು ಹೋಲ್ಸೇಲು, ಇದು ರೀಟೇಲಲ್ಲಿ ಜಾಸ್ತಿ ಆಗುತ್ತೆ. ಇದು ಹೋಲ್ಸೇಲ್ ಆಗಿರೋದ್ರಿಂದ ಕಡಿಮೆ ರೇಟಲ್ಲೇ ಕೊಡ್ತಿದ್ದಾರೆ. ಕಡಿಮೆ ರೇಟು ಅಂದರೆ ಅಲ್ಲಿ ಒಂದು ಸೆಟ್ ಇದೆ ನೋಡಿ ಬ್ಯಾಗು, ಅದು ಮಾತ್ರ 600. ಇನ್ನು ಬಾಕಿ ಐಟಮ್ ಎಲ್ಲ ಸೇಮ್ ಪ್ರೈಸೇ ಇದೆ. ಪರವಾಗಿಲ್ಲ, ಸ್ವಲ್ಪ ಕಡಿಮೆನೂ ಅಂತ ಅನಿಸುತ್ತೆ. ಅವ್ರು ಕೇಳ್ತಾಯಿದ್ರು ನನ್ನನ್ನು, ವಿಡಿಯೋ ಮಾಡ್ತಿದ್ದೀರಾ ಅಂತ ಕೇಳ್ತಾಯಿದ್ರು. ಹೌದು, ವಿಡಿಯೋ ಮಾಡ್ತಿದ್ದೀನಿ. ಅದು ಕರೆಕ್ಟಾಗಿ ಅಲ್ಲಿ ಬಂದಿಲ್ಲ, ಇರೋ ಜನಕ್ಕೆ ಅಲ್ಲಿ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನೋಡಿ, ಇದು ದೇವ್ರದ್ದು ವಿಗ್ರಹಗಳು, ಲಕ್ಷ್ಮಿ ವಿಗ್ರಹ ಮತ್ತು ಗಣೇಶಂದು ವಿಗ್ರಹ ಎಲ್ಲನೂ ಇದೆ. ಮತ್ತು ಇದೆಲ್ಲ ಸ್ವಲ್ಪ 3000-2000 ಇದೆ. ಅದರಲ್ಲಿ ಅದೊಂದು ಸೆಟ್ ಮಾತ್ರ ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಅವರು ಏನಂತ ಹೇಳಿದ್ರೆ, ಈಗ ಕಸ್ಟಮರ್ಸ್ ಎಲ್ಲ ಬರಲಿ ಅನ್ನೋ ಒಂದು ಪರ್ಪಸ್ಗೆ ಅವ್ರು ನೋಡಿ ಈ ಸೆಟ್ನ 600 ರುಪೀಸ್ ಕೊಡ್ತಿದ್ದಾರೆ. ಇನ್ನು ಬಾಕಿ ಐಟಮ್ ನೀವೇನು ತೊಗೊಂಡ್ರೂ ಜಾಸ್ತಿನೇ ಇರುತ್ತೆ. ಮತ್ತು ಆ ಸೆಟ್ ಬಂದು ನಿಮಗೆ ಒಬ್ಬ ಮನುಷ್ಯನಿಗೆ ಒಂದೇ, ಅಂದರೆ ಒಂದು ವ್ಯಕ್ತಿಗೆ ಒಂದು ಸೆಟ್ ಕೊಡೋ ಥರ. ಅದನ್ನೆಲ್ಲ ಮುಗಿಸ್ಕೊಂಡು ಬಸವನ ಗುಡಿ ಮುಗಿಸ್ಕೊಂಡು ಬಂದ್ವಿ. ಊಟದ ಟೈಮ್ ಆಗಿತ್ತು. ಊಟದ ಟೈಮ್ಗೆ ಹೋಟ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ನಮ್ಮ ಆಫೀಸ್ ನಿಯರು ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿ ಏನಂತಂದರೆ ಪ್ರಸಾದ ಇದೆ ಅಂತ ಹೇಳಿದ್ರು ನಮ್ಮ ಆಫೀಸ್ ಹುಡುಗರು. ಸೊ ಹಾಗಾಗಿ ಸರಿ ಅದನ್ನು ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನೋಡಿ, ರಾಘವೇಂದ್ರ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಮೇಲೆ ಸಾಯಿಬಾಬಾ ದೇವರು ಮತ್ತು ರಾಘವೇಂದ್ರ ಸ್ವಾಮಿ ಎರಡೂ ಇದೆ.
ಇದನ್ನೆಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ನಮ್ಮ ಮೆರವಣಿಗೆ ಇದೆ ಅಂತ ಹೇಳಿದ್ರು. ಅಷ್ಟೊತ್ತವರೆಗೂ ಇರೋಕ್ಕಾಗಲ್ವಲ್ಲ, ನಾವು ಮನೆಗೆ ಹೋಗ್ಬೇಕಲ್ವ. ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಸರಿ ಹೊರಡೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ ಹೋಗೋಣ ಅಂತ. ಊಟಕ್ಕೆ ಹೋಗ್ಬೇಕಿತ್ತು, ಮುಂದೆ ರಶ್ಶು ಇದ್ದರು. ಸರಿ ಅದೆಲ್ಲ ಖಾಲಿ ಆಗಲಿ ಅಂತೇಳ್ಬಿಟ್ಟು, ಕ್ರೌಡೆಲ್ಲ ಖಾಲಿ ಆಗಲಿ ಅಂತೇಳ್ಬಿಟ್ಟು ನಿಂತ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಖಾಲಿ ಆಯಿತು. ನಮ್ಮ ಆಫೀಸ್ ಹುಡುಗರು ಇದ್ದಾರೆ. ಇದು ಸಾಯಿಬಾಬಾ ದೇವರಿಗೆ ಎಲ್ಲೇ ಹೋಗಲಿ ನೀವು ಬಿಸ್ಕೆಟ್ಟು ಪ್ರಸಾದ ರೂಪದಲ್ಲಿ ಕೊಡ್ತಾರೆ, ಅದನ್ನು ತೊಗೊಂಡಿದ್ದೀವಿ. ಮತ್ತು ಊಟನೂ ಚೆನ್ನಾಗಿತ್ತು. ಇದು ಮಸಾಲ ನಿಪ್ಪಟ್ಟು ಕೊಟ್ಟಿದ್ದಾರೆ ನೋಡಿ, ಲಾಡು, ಮಸಾಲ ನಿಪ್ಪಟ್ಟು ಮತ್ತು ಕಡಲೆಕಾಳು ಗೊಜ್ಜು, ಆಮೇಲೆ ಬಿಸಿಬೇಳೆ ಬಾತು ನನಗೆ ತುಂಬ ಇಷ್ಟ. ಅದೇ ಸಿಕ್ತು ನಮಗೆ. ಹೋಟ್ಲಿಗೆ ಹೋಗ್ಬೇಕಾಗಿತ್ತು ಊಟ ಮಾಡೋಕ್ಕೆ, ಇಲ್ಲಿ ಸಿಕ್ಕಿದ್ದು ತುಂಬ ಇಷ್ಟ ಆಯಿತು. ಮೊಸರನ್ನ ಮತ್ತು ಅದ್ರ ಜೊತೆಗೆ ಉಪ್ಪಿನಕಾಯಿ, ಒಂದು ಬಾಳೆಹಣ್ಣು ಕೊಟ್ಟರು. ಇಷ್ಟು ಊಟ ಮಾಡಿಕೊಂಡು ಆಫೀಸಿಗೆ ಹೊರಡಬೇಕು. ಆ ಟೈಮಲ್ಲಿ ತಿಂದ್ಕೊಂಡು ಹೋದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.